ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಬೆಳಗ್ಗೆ ಬೇಗನೆ ಎದ್ದು ಹೊರಟಿದ್ದು ಮಲ್ಪೆ ಬಂದರಿಗೆ. ಮಲ್ಪೆ ಬಂದರಿನಲ್ಲಿ ಮೀನು ತುಂಬ ಕಡಿಮೆ ರೇಟ್ಗೆ ಸಿಗುತ್ತೆ ಅಂತೆ. ನಾವು ಬೆಳಗ್ಗೆ ಬೇಗ ಎದ್ದು ಮಲ್ಪೆ ಬಂದರಿಗೆ ಹೋಗ್ತಿದ್ದೀವಿ. ಮಲ್ಪೆ ಬಂದರು ಹೇಗಿದೆ, ಹಾಗೆ ಇವತ್ತು ಯಾವ ರೀತಿ ಮೀನು ಬಂದಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡುವ. ನಾವೀಗ ಮಲ್ಪೆ ಬಂದರಿಗೆ ಬಂದಿದ್ದೀವಿ. ಬೆಳಗ್ಗೆ ಬೇಗ ಬಂದರಿಗೆ ನಿಮಗೆ ಯಾವ ರೀತಿ ಮೀನು ಬೇಕಾದರೂ ಸಿಗುತ್ತೆ. ದೊಡ್ಡ ಮೀನು ಸಿಗುತ್ತೆ, ಹಾಗೆ ಸಣ್ಣ ಮೀನು ಕೂಡ ಸಿಗುತ್ತೆ. ನೀವು ಮೀನು ತಗೊಂಡ ನಂತರ ಅಲ್ಲೇ ಬೇಕಾದರೆ ನಿಮಗೆ ಮೀನನ್ನು ಕಟ್ ಮಾಡಿ ಕೊಡ್ತಾರೆ. ನಾವು ಜಾರಿ
ಹಾಗೆ ಡಿಸ್ಕೋ ಮೀನನ್ನು ತಗೊಂಡ್ವಿ. ಜಾರಿನ ನಾನು ಸಾರು ಮಾಡ್ತಾ ಇದ್ದೀನಿ, ಹಾಗೆ ಡಿಸ್ಕೋ ಮೀನನ್ನು ಮಸಾಲ ಫ್ರೈ ಮಾಡ್ತಾ ಇದ್ದೀನಿ. ಜಾರಿಯ ಮೇಲಿರುವಂಥ ಈ ರೀತಿ ಸಿಪ್ಪೆನ ತೆಗೆದು ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಈ ಜಾರಿ ಕಾಲಲ್ಲಿ ಈ ರೀತಿ ಮುಳ್ಳಿರುತ್ತೆ, ಅದನ್ನ ಮೊದಲಿಗೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈಗ ನಾನು ಜಾರಿನ ಚೆನ್ನಾಗಿ ಕ್ಲೀನಾಗಿ ತೊಳೆದು ಇದಕ್ಕೆ ಉಪ್ಪನ್ನು ಹಾಕಿ ಹಾಗೆ ಇಟ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಜಾರಿ ಸಾರಿಗೆ ನಾನು ಮಸಾಲ ಹಾಕಿರೋ ವಿಡಿಯೋನ ತೋರಿಸಿಲ್ಲ. ಇದಕ್ಕೆ ಹಾಕಿರೋ ಮಸಾಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ರೆ ನೋಡ್ಬೋದು. ಈ ಮಸಾಲೆಗೆ ನಾನು ಒಂದೆರಡು ಹಸಿಮೆಣಸು ಹಾಗೆ ಒಂದು ಟೊಮೆಟೊ, ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ತಿದ್ದೀನಿ. ಮಸಾಲ ಚೆನ್ನಾಗಿ ಕುದಿ ಬಂದ ನಂತರ ನಾನು ಉಪ್ಪು ಹಾಕಿ ಇಟ್ಟಿರುವಂಥ ಜಾರಿನ ಇದಕ್ಕೆ ಹಾಕ್ತಾ ಇದ್ದೀನಿ. ಜಾರಿನ ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಇದನ್ನ ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳನ ಮುಚ್ಚಿ ಒಂದು 10 ನಿಮಿಷ ಬೇಯಿಸ್ಕೊಳ್ತೀನಿ. ನಾನು ಇವತ್ತು ಜಾರಿ ಸಾರನ್ನ ಸೌದೆ ಒಲೆಯಲ್ಲಿ ಮಾಡ್ತಾಯಿದ್ದೀನಿ. ಸೌದೆ ಒಲೆಯಲ್ಲಿ ತುಂಬಾ ರುಚಿಯಾಗಿರುತ್ತೆ, ಅದು ಮಣ್ಣಿನ ಪಾತ್ರೆಯಲ್ಲಿ ಮಾಡೋದ್ರಿಂದ. ಈಗ ಜಾರಿ ಮೀನು ಸಾರು ಆಗಿದೆ, ಹಾಗೆ ಡಿಸ್ಕೋ ಮೀನು ಫ್ರೈ ಕೂಡ ಮಾಡ್ಕೊಂಡಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.